ನೀನ್ ನನ್ ಜೊತೆ ಒಂದು ನಿಗೂಢ ಸ್ಥಳಕ್ಕೆ ಬರ್ಬೇಕು. ಅಲ್ಲಿ ನಾನ್ ಮಾಡೋ ಆ ಒಂದು ಕೆಲ್ಸದಿಂದ ನೀನು ಯುವರಾಣಿ ಪಟ್ಟಣ ಕಿತ್ತು ಬಿಸಾಕಿ ನನ್ ದಾಸಿ ಆಗ್ತೀಯ. ಆ ದಿನ ಬೇಗ ಬಂದೇ ಬರುತ್ತೆ ಅಂತ ತುಂಬಿದ ರಾಜಸಭೆಯಲ್ಲಿ ಧ್ರುವ ಅಂಬಾಲಿಕೆಗೆ ಚಾಲೆಂಜ್ ಹಾಕ್ತಾ. ಗಾಂಧಾರ ನಗರದ ಯುವರಾಜ ಧ್ರುವ ಅತ್ಯಂತ ಸಣ್ಣ ವಯಸ್ಸಲ್ಲೇ ಶಕ್ತಿಶಾಲಿ ಏಕಲವ್ಯ ಬಿರುದನ್ನ ಪಡ್ಕೊಂಡವನು. ಆದ್ರೆ ಅದ್ಯಾವುದೋ ಒಂದು ದುರ್ಘಟನೆಯಲ್ಲಿ ತನ್ನೆಲ್ಲ ಶಕ್ತಿಯನ್ನ ಕಳ್ಕೊಂಡ ಧ್ರುವ ಎಲ್ಲರ ಪಾಲಿಗೆ ಒಬ್ಬ ನಗೆ ಪಟಾಕಿ ಆಗಿ ಹೋಗಿದ್ದ. ಧ್ರುವನ ಮದ್ವೆ ಪಕ್ಕದ ರಾಜ್ಯದ ಯುವರಾಣಿ ಅಂಬಾಲಿಕೆ ಜೊತೆ ನಿಶ್ಚಯ ಮಾಡಲಾಗಿತ್ತು. ಆದ್ರೆ ಶಕ್ತಿ ಕಳ್ಕೊಂಡ ಧ್ರುವನ ಜೊತೆ ತಾನು ಮದ್ವೆ ಆಗಲ್ಲ ಅಂತ ಅಂಬಾಲಿಕೆ ಮದ್ವೆ ಮುರಿಯೋಕ್ ಬಂದಿದ್ಲು. ನಾಲ್ಗೆ ಮೇಲೆ ಹಿಡಿತಾ ಇರ್ಲಿ ಧ್ರುವ, ನೀನ್ ಯಾರ್ ಜೊತೆ ಮಾತಾಡ್ತಾ ಇದ್ಯಾ ಅಂತ ನಿಂಗೊತ್ತಿಲ್ಲ. ತನಗೆ ಶಕ್ತಿ ಇದೆ ಅಂತ ಅಹಂಕಾರದಲ್ಲಿ ಮೈಮರೆತ ಗಾಂಧಾರ ನಗರದ ಅಂಬಾಲಿಕೆ ಹತ್ರ ಮಾತಾಡ್ತಾ ಇದ್ದೇನೆ. ಹೌದು, ನಾನು ಅಹಂಕಾರಿನೇ. ಅತ್ಯಂತ ಸಣ್ಣ ವಯಸ್ಸಲ್ಲೇ ನಾನು ನಿನಗಿಂತ ಹೆಚ್ಚು ಶಕ್ತಿ ಗಳಿಸಿದ್ದೀನಿ. ಇವತ್ತು ಇಲ್ಲಿ ನಾನು ಅತ್ಯಂತ ಶಕ್ತಿಶಾಲಿ, ಆದ್ರೆ ನೀನು ಹೇಳಿ, ರಣ ಹೇಳಿ. ಸಭೆಯಲ್ಲಾದ ಅವಮಾನ ತಡೆಯೋಕಾಗದೆ ಧ್ರುವ ಸಭೆಯಿಂದ ಎದ್ದು ಹೋದ. ಮಾರನೇ ದಿನ ಧ್ರುವ ಶಕ್ತಿ ಕಂಬದಲ್ಲಿ ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕಿತ್ತು. 3 ವರ್ಷಗಳಿಂದ ಧ್ರುವ ಇದೇ ಶಕ್ತಿ ಕಂಬದ ಮುಂದೆ ತನ್ನ ಶಕ್ತಿ ಪ್ರದರ್ಶನ ಮಾಡೋಕ್ ಬರ್ತಿದ್ದ. ಆದ್ರೆ ಇಷ್ಟು ವರ್ಷದಲ್ಲಿ ಯಾವ ಸಾಧನೆಯೂ ಮಾಡದ ಧ್ರುವ ಅಂದು ಸಾಧನೆ ಮಾಡ್ತಾನೆ ಅಂತ ಯಾರಿಗೂ ಅವನ ಮೇಲೆ ನಂಬಿಕೆ ಇರಲಿಲ್ಲ. ಧ್ರುವ, ನಿನಗೆ ನೆನಪಿದೆ ಅಲ್ವಾ, ಇವತ್ತು ಶಕ್ತಿ ಪ್ರದರ್ಶನದಲ್ಲಿ ನೀನು ಶಕ್ತಿ ಪರೀಕ್ಷೆಗೆ ಒಳಗಾಗ್ತಿದೀಯಾ? ಹೌದು ಅಪ್ಪ, ನನಗ್ ನೆನಪಿದೆ. ನಾನು ಈ ಬಾರಿ ತುಂಬಾ ಕಷ್ಟಪಟ್ಟಿದ್ದೀನಿ. ಈ ಸಲ ಏಕಲವ್ಯ ಆಗೆ ಆಗ್ತೀನಿ ಅಂತ ನನಗೆ ತುಂಬಾನೇ ಭರವಸೆ ಇದೆ. ಸರಿ ಧ್ರುವ, ಹೋಗಿ ಬಾ. ಈ ಬಾರಿ ಶಕ್ತಿ ಹೆಚ್ಚಿಸಿಕೊಂಡೇ ಮರಳಿ ಬಾ. ವಿಜಯೀ ಭವ. ಪೃಥ್ವಿಯಿಂದ 22 ಕೋಟಿ ಮೈಲು ದೂರದಲ್ಲಿರೋ ನೀಲಿ ಬಣ್ಣದ ಸುಕೇಶಿ ಗ್ರಹದಲ್ಲಿರುವ ಜನರು ಅಲೌಕಿಕ ಶಕ್ತಿಗಳನ್ನು ಹೊಂದಿದ್ದರು. ಈ ಅಲೌಕಿಕ ಶಕ್ತಿಗಳನ್ನು ಪರೀಕ್ಷಿಸಲು ಪ್ರತಿ ವರ್ಷ ಒಂದು ಪರೀಕ್ಷೆಯನ್ನು ನಡೆಸಲಾಗ್ತಿತ್ತು. ಇದರಿಂದ ಯಾರು ಯಾವ ಮಟ್ಟದ ಶಕ್ತಿಯನ್ನು ಹೊಂದಿದ್ದಾರೆ ಅಂತ ತಿಳಿಯಬಹುದಾಗಿತ್ತು. 5ನೇ ಸ್ಥಾನ. ಶಕ್ತಿ ಕಂಬದ ಮುಂದೆ ಬಂದು ನಿಂತ ಧ್ರುವ ತನಗ್ತಾನೆ ಹೇಳ್ಕೊಂಡ, ಈ ಬಾರಿ ನನ್ನ ಶಕ್ತಿಗಳು ಖಂಡಿತವಾಗಿ 9ನೇ ಹಂತನ ತಲುಪುತ್ತೆ. ಇನ್ಮೇಲೆ ಯಾರು ನನ್ನನ್ನ ಸೀರೋ ಅಂತ ಕರೆಯೋದಿಲ್ಲ. ಇವತ್ತು ನನ್ನ ತಂದೆಗೆ ನನ್ನ ಮೇಲೆ ಹೆಮ್ಮೆ ಆಗೇ ಆಗತ್ತೆ. ಅಂಬಾಲಿಕೆ ಅಹಂಕಾರ ಕೂಡ ನಾನಿವತ್ ಮುರಿತೀನಿ. ಧ್ರುವ ಶಕ್ತಿ ಚಕ್ರ ಸ್ತಂಭದ ಮೇಲೆ ಇಡೋದಕ್ಕಂತ ತನ್ನ ಬಲಗೈ ಚಾಚಿದ. ಆದರೆ ನಂತರ ಆದ ಆ ಘೋಷಣೆ ಧ್ರುವನ ಮನಸ್ಸನ್ನ ಒಳಗಿನಿಂದ ಮುರಿದಿತ್ತು. 3ನೇ ಸ್ಥಾನ. ಯಾವುದು ಆಗಬಾರದೆಂಬ ಭಯ ಇತ್ತೋ ಅದೇ ಸಂಭವಿಸಿದೆ. ತುಂಬಾ ನಿರಾಶಾದಾಯಕ. ಮತ್ತೆ ಧ್ರುವನ ಕಳಪೆ ಪ್ರದರ್ಶನ. ಮತ್ತೆ ಅದೇ 3ನೇ ಹಂತ. ಇದು ಸಾಧ್ಯ ಇಲ್ಲ. ನಾನು ತುಂಬಾನೇ ಕಷ್ಟಪಟ್ಟಿದ್ದೆ. 3ನೇ ಸ್ಥಾನ. ಪದೇ ಪದೇ ಕೈ ಇಡೋದ್ರಿಂದ ಉತ್ತರ ಬದಲಾಗಲ್ಲ. ನೀನೊಬ್ಬ ನಾಲಾಯಕು, ಝೀರೋ ನೀನು ಶಕ್ತಿ ಪರೀಕ್ಷೆಗೆ ಬರ್ಲೇಬಾರ್ದು. ಇವ್ರ ಅಪ್ಪನ ಹೆಸರು ಮಣ್ಪಾಲ್ ಮಾಡೋದಕ್ಕೆ ಹುಟ್ಟಿದ್ದಾನೆ. ಇವನ್ ದೌರ್ಬಲ್ಯ ನೋಡಿ ಈಗ ಇವನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಅಂಬಾಲಿಕೆ ಕೂಡ ಇವನ್ ಜೊತೆ ಸಂಬಂಧ ಮುರಿದುಕೊಳ್ಳೋದಕ್ ಬಯಸ್ತಿದ್ದಾಳೆ. ಎಲ್ರೂ ಧ್ರುವನನ್ನ ನೋಡಿ ಹೀಯಾಳಿಸ್ತಿದ್ರೆ ಅಲ್ಲೊಂದು ವಿಚಿತ್ರ ಘಟನೆ ನಡೀತು. ಆಕಾಶದಲ್ಲಿ ಹಾರಿಕೊಂಡು ಬಂದ ಒಂದು ಹುಡುಗಿ ಅಲ್ಲಿ ನೆರೆದಿದ್ದ ಜನರ ಬಾಯಿಯನ್ನ ತನ್ನ ಸ್ಪೆಷಲ್ ಪವರ್ ನಿಂದ ಮುಚ್ಚಿಸಿದ್ಲು. ಸಂಪೂರ್ಣ ವಾತಾವರಣವೇ ಒಮ್ಮೆ ನಿಶ್ಶಬ್ದವಾಯ್ತು. ಧ್ರುವನಿಗಾಗಿ ಅಲ್ಲಿ ಇದ್ದ ಜನರ ಜೊತೆ ಹೋರಾಡಿದ ಈ ಹುಡುಗಿ ಇರಾ. ಅವಳು ಧ್ರುವನ ಬಾಲ್ಯದ ಗೆಳತಿ. 9ನೇ ಸ್ಥಾನ. ಇರಾ 9ನೇ ಹಂತದಲ್ಲಿದ್ದಳು. ಅಲ್ಲದೆ ತುಂಬಾ ಶಕ್ತಿಶಾಲಿಯಾಗಿದ್ದಳು. ಅವಳು ಕೆಲವೊಮ್ಮೆ ಧ್ರುವನ ಜೊತೆನೆ ಅಭ್ಯಾಸ ಮಾಡ್ತಿದ್ದಳು. ಅವಳು 9ನೇ ಹಂತಕ್ಕೆ ತಲುಪಿದ್ ಕೂಡ ಒಂದು ದೊಡ್ಡ ರಹಸ್ಯವಾಗಿತ್ತು. ಇವನು ಬರೀ 11 ವರ್ಷ ವಯಸ್ಸಲ್ಲೇ 10ನೇ ಹಂತವನ್ನ ತಲುಪಿ ಏಕಲವ್ಯ ಆಗಿದ್ದ ಹುಡುಗ. ತುಂಬಾ ಚಿಕ್ಕ ವಯಸ್ಸಿಂದಾನೆ ಅವನು ಅಭ್ಯಾಸ ಮಾಡ್ತಾ ಇದ್ದಾನೆ. ಗಾಂಧಾರ ನಗರ ಅಷ್ಟೇ ಅಲ್ಲ, ಇಡೀ ಸುಕೇಶಿ ಗ್ರಹದ 10,000 ವರ್ಷಗಳ ಇತಿಹಾಸದಲ್ಲಿ ಯಾರು ಇದನ್ನ ಮಾಡೋಕೆ ಸಾಧ್ಯ ಆಗಿಲ್ಲ. ಈಗ ನೋಡಿದ್ರೆ ನೀವು ಅವನ ತಮಾಷೆ ಮಾಡ್ತಿದ್ದೀರಾ. ನೆನ್ಪಿಟ್ಕೊಳ್ಳಿ, ಧ್ರುವ ಮತ್ತೆ ಅದೇ ಹಂತಕ್ಕೆ ತಲುಪ್ತಾನೆ. ಆಗ ನೀವೆಲ್ಲ ತಲೆ ತಗ್ಗಿಸ್ತೀರಾ. ಬಿಟ್ಟಾಕು ಇರಾ, ತಪ್ಪು ನಂದೆ. ನಾನೊಬ್ಬ ದುರ್ಬಲ, ಸೋತೋಗಿರೋನು. ಹೀಗೆ ಹೇಳ್ತಾ ಧ್ರುವ ತಲೆಬಾಗಿ ಮೈದಾನದಿಂದ ಹೊರಬಂದ. ಆಮೇಲೆ ನೇರವಾಗಿ ತನ್ನ ತಾಯಿಯ ಸಮಾಧಿ ಹತ್ರ ಹೋಗಿ ಅವರ ಜೊತೆ ಮಾತಾಡೋಕೆ ಶುರು ಮಾಡಿದ್ದ. ಯಾಕಮ್ಮ ನೀನ್ ಯಾಕೆ ನನ್ನನ್ನು ಒಬ್ಬನೇ ಬಿಟ್ಟು ಹೋಗ್ಬಿಟ್ಟೆ? ನನ್ನ ಶಕ್ತಿಗಳು ಕೂಡ ನನ್ನಿಂದ ದೂರ ಆಗ್ತಿವೆ. ನಾನ್ ಹೀಗೆ ನನ್ನ ನಕ್ಷತ್ರಗಳನ್ನ ಕಳ್ಕೊಳ್ತಾ ಹೋದ್ರೆ ಒಂದ್ ಗೌರವ ಮಣ್ಪಾಲಾಗುತ್ತೆ. ಉತ್ತರ ಕೊಡಮ್ಮ, ಉತ್ತರ ಕೊಡು. ಇನ್ನಂತೂ ಯಾವ್ದಾದ್ರು ಜಾದು ಅಥವಾ ವಿಶೇಷ ಶಕ್ತಿನ ನನ್ನ ಶಕ್ತಿನ ವಾಪಸ್ ತಂದು ಕೊಡ್ಬೇಕಷ್ಟೆ.
ನೀವು ನನ್ನ ಸಹಾಯಕ್ಕೆ ಬರ್ದೇ ಹೋದಲ್ಲಿ ನಾನು ನನ್ನ ಶರೀರ ತ್ಯಾಗ ಮಾಡಿ ನಿಮ್ ಲೋಕಕ್ಕೆ ಬಂದ್ಬಿಡ್ತೀನಿ. ಧ್ರುವ ತನ್ನ ಅಮ್ಮನ ಹೆಸರನ್ನ ಕೂಗಿ ಹೇಳ್ತಿದ್ದಂತೆ ಅವನ ಕೈಯಲ್ಲಿದ್ದ ಕಡಗದಿಂದ ಒಂದು ಬೆಳಕು ಹೊರಬಂತು. ಅಷ್ಟು ಅಲ್ಲದೆ ಸ್ಮಶಾನದ ವಾತಾವರಣ ಬದಲಾಗೋಕೆ ಶುರುವಾಯ್ತು. ಸಿಡಿಲ ಆರ್ಭಟ ಕೇಳ್ತಿತ್ತು. ಅಲ್ಲಿದ್ದ ಸಮಾಧಿಗಳಿಂದ ನಗೋ ಶಬ್ದ ಕೇಳಿ ಬರ್ತಿತ್ತು. ಅವೆಲ್ಲ ಧ್ರುವ ಶಕ್ತಿಹೀನ ಅಂತ ಹೇಳೋ ಹಾಗೆ ಕೇಳ್ತಿತ್ತು. ಧ್ರುವನ ಅಮ್ಮನ ಸಮಾಧಿಯಿಂದ ಹೊಗೆ ಬರೋದಕ್ಕೆ ಶುರುವಾಯ್ತು. ಹೇಳಿ ಧ್ರುವ, ಹೇಳಿ ಯುವರಾಜ, ಹೇಳಿ, ಹೇಳಿ. ಕಡಗದಿಂದ ಬಂದ ಬೆಳಕು ಹೊಗೆಯಾಗಿ ಬದಲಾಗಿ ಒಂದು ರೂಪಕ್ಕೆ ಚೇಂಜ್ ಆಯ್ತು. ಧ್ರುವ ಭಯದಲ್ಲಿ, ನೋಡು, ನನ್ನ ಹತ್ರ ಬರ್ಬೇಡ. ಚಿಂತಿಸಬೇಡ ಧ್ರುವ, ನಾನು ನಿನಗೆ ಸಹಾಯ ಮಾಡಕ್ ಬಂದಿದ್ದೀನಿ. ಯಾರು ನೀನು? ಇಲ್ಲಿಗೆ ಹೇಗ್ ಬಂದೆ? ನನ್ನ ಹೆಸರು ವಿಧುರ. ನಾನು ಹಲವಾರು ವರ್ಷಗಳಿಂದ ನಿನ್ನ ಈ ಕಡಗದಲ್ಲೇ ವಾಸ ಮಾಡ್ತಾ ಇದ್ದೆ. ನಿನ್ನ ಜೀವನದ ಎಲ್ಲ ರಹಸ್ಯ ನನ್ಗೊತ್ತು. ಜೊತೆಗೆ ನಿನ್ಗೆ ಸಹಾಯ ಮಾಡಲು ಬಂದಿದ್ದೀನಿ. ನಿನಗೆ ನಿನ್ನಮ್ಮನ ಸಾವಿನ ರಹಸ್ಯ ತಿಳ್ಕೊಬೇಡವಾ ಧ್ರುವ? ನಿನ್ನಮ್ಮನ ಸಾವು ಅಂತ ವಿಧುರ ಹೇಳಿದ ಆ ಒಂದು ನಿಗೂಢ ರಹಸ್ಯ ಕೇಳಿ ಧ್ರುವ ಬೆಚ್ಚಿ ಬಿದ್ದ. ಅಷ್ಟರಲ್ಲೇ ಧ್ರುವನಿಗೆ ಆತ್ಮದ ಕುತ್ತಿಗೆಯಲ್ಲಿದ್ದ ಲಾಕೆಟ್ ಕಣ್ಣಿಗೆ ಬಿತ್ತು. ಈ ಲಾಕೆಟ್ ಅತ್ಯಂತ ಶಕ್ತಿಶಾಲಿ ಯೋಧನ ನಿಶಾನೆ. ಇದು ನಿನ್ನ ಹತ್ರ ಹೇಗ್ ಬಂತು? ಈ ಲಾಕೆಟ್ ನಿನ್ನ ಅಮ್ಮನಿಂದಾಗಿ ನನ್ನ ಹತ್ರ ಬಂದಿದೆ. ಅದೆಲ್ಲ ಬಿಡು. ನೀನು ಏಕಲವ್ಯಾಗಿ ನಿನ್ನ ಮದುವೆ ಆಗೋ ಹುಡುಗಿ ಅಂಬಾಲಿಕೆ ಜೊತೆ ಸ್ಪರ್ಧೆ ಮಾಡಬೇಕೆಂದುಕೊಂಡಿದ್ದೀಯಾ ಅಂತಾನೂ ಗೊತ್ತು. ಅಂಬಾಲಿಕೆಯನ್ನ ಸೋಲ್ಸೋಕೆ ನೀನು ಏನ್ ಮಾಡ್ಬೇಕಂದ್ರೆ ಅಂತ ವಿಧುರ ಧ್ರುವನ ಕಿವಿಯಲ್ಲಿ ಒಂದು ರಹಸ್ಯ ಮಂತ್ರವನ್ನು ಹೇಳ್ತಾನೆ. ಅದನ್ನು ಕೇಳಿದ ಧ್ರುವನಿಗೆ ತಾನು ಒಂದೇ ಸೆಕೆಂಡ್ ಅಲ್ಲಿ ಅಂಬಾಲಿಕೆನ ಸೋಲ್ಸಿ ಅವಳನ್ನ ತನ್ನ ದಾಸಿಯಾಗಿ ಮಾಡಿದ್ದ ಅನುಭವ ಬರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಧ್ರುವ ತನ್ನ ಅರಮನೆಗೆ ಹೋಗ್ತಾನೆ. ಅಮ್ಮ, ನಾನ್ ನಿಮ್ ಕನ್ಸನ್ನ ನನಸು ಮಾಡ್ತೀನಿ. ಈ ಖಡ್ಗದ ಸಹಾಯದಿಂದ ನಾನು ಏಕಲವ್ಯನಾಗಿ ಗಾಂಧಾರ ನಗರದ ಸೂಪರ್ ಯೋಧ ಆಗೇ ಆಗ್ತೇನೆ. ಏನ್ ಮಾಡ್ತಾ ಇದ್ದೀರಾ ಆಚಾರ್ಯ? ಹೇಳಿ ಹೊರಗೆ ಬರ್ಬೋದಿತ್ತಲ್ಲ. ಈ ರೀತಿ ಹಠಾತ್ ಆಗಿ ಬರೋ ಅವಶ್ಯಕತೆ ಏನಿತ್ತು? ನನಗೆ ಹೇಳೋಕೆ ಸಮಯವಿಲ್ಲ. ನಿನ್ನನ್ನು ಆದಷ್ಟು ಬೇಗ ಯುದ್ಧಕ್ಕೆ ತಯಾರು ಮಾಡಬೇಕು. ಇಷ್ಟು ಹೇಳಿ ವಿಧುರ ತನ್ನ ಕೈಯನ್ನ ಗಾಳಿಯಲ್ಲಿ ಆಡಿಸಿ, ಇದನ್ನು ತೆಗೆದುಕೋ, ಇದು ಅಮೃತಾಧಾರೆ. ಇದನ್ನ ಕುಡಿದ್ರೆ ನೀನು ಆದಷ್ಟು ಬೇಗ ಏಕಲವ್ಯಾಗಿ ಅಂಬಾಲಿಕೆನ ಸೋಲಿಸ್ತೀಯ. ಇವನು ನನ್ಗೆ ಮೋಸ ಮಾಡ್ತಿಲ್ಲ ತಾನೆ? ಇವನನ್ನ ನಿಜವಾಗ್ಲೂ ಅಮ್ಮನೇ ಕಳಿಸಿದಾರ? ವಿಧುರ ನೀಡಿದ ಪಾನೀಯದ ಮೇಲೆ ಧ್ರುವನಿಗೆ ಸಂಶಯ ಬಂದ್ರು. ಅಂಬಾಲಿಕೆನ ಸೋಲ್ಸೋಕೆ ಎಷ್ಟು ಕೆಳಮಟ್ಟಕ್ಕೂ ಇಳಿಯಲು ತಯಾರಿದ್ದ ಧ್ರುವ ಆ ಪಾನೀಯವನ್ನು ಕುಡಿದು ಮಲಗಿದ. ನಿಜವಾಗ್ಲೂ ವಿಧುರ ಧ್ರುವನನ್ನು ಏಕಲವ್ಯನನ್ನಾಗಿಸಿ ಗಾಂಧಾರದ ಸೂಪರ್ ಯೋಧ ಮಾಡಿಸ್ತಾನ, ಅಥವಾ ಅವನ ಮನಸ್ಸಲ್ಲಿರೋ ಪ್ಲಾನ್ ತಿಳಿಯದೆ ಧ್ರುವ ಮೋಸ ಹೋದ? ಹೇಳಿ ಧ್ರುವ, ಕೈಯಲ್ಲಿರೋ ಒಂದ್ ಖಡ್ಗವನ್ನ ನಂಬಿ ನನ್ ಜೊತೆ ಯುದ್ಧ ಮಾಡೋಕ್ ಹೊರಟಿದ್ಯಾ? ನೀನೇನ್ ಅಂದ್ಕೊಂಡೆ? ಅವನು ನಿನ್ಗೆ ಹೆಲ್ಪ್ ಮಾಡ್ತಾನ? ಆ ಆತ್ಮವನ್ನ ನಿನ್ನ ಖಡ್ಗಕ್ಕೆ ಕಳುಹಿಸಿದ್ದೆ ನಾನು, ಮೂರ್ಖ ಯುವರಾಜ. ಅಂತ ಅಂಬಾಲಿಕೆ ಹೇಳಿದ್ದನ್ನ ಕೇಳಿ ಧ್ರುವನಿಗೆ ನಿಂತ ನೆಲವೇ ಕುಸಿದಂತೆ ಭಾಸವಾಯ್ತು. ಧ್ರುವನ ಕಡಗದಿಂದ ಬಂದ ನೆರಳನ್ನ ನಿಜವಾಗ್ಲೂ ಅಂಬಾಲಿಕೆ ಕಳಿಸಿದಳ. ಧ್ರುವನ ಕಡಗದಿಂದ ಬಂದ ಆ ನೆರಳು ಅವನ ಜೊತೆ ಏನ್ ಮಾಡೋಕೆ ಹೊರಟಿದೆ? ರಹಸ್ಯ ಪಾನೀಯವನ್ನ ಕುಡಿದ ಧ್ರುವನ ಜೊತೆ ಏನಾಗುತ್ತೆ? ಆತ್ಮ ಧ್ರುವನ ತಾಯಿಯ ಕುರಿತಾಗಿ ಹೇಳಿದ ರಹಸ್ಯ ಏನು? ಅದನ್ನ ಕೇಳಿ ಧ್ರುವ ಯಾಕೆ ಬೆಚ್ಚಿ ಬಿದ್ದ? ಅಂಬಾಲಿಕೆಯನ್ನ ಧ್ರುವ ಯಾವ ರಹಸ್ಯ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ? ಅಲ್ಲಿ ಅವಳ ಜೊತೆ ಏನಾಗಲಿದೆ? ಧ್ರುವ ಮತ್ತೆ ತನ್ನ ಶಕ್ತಿಯನ್ನು ಪಡ್ಕೋತಾನ? ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಈ ಬ್ಲೂ ಬಟನ್ ನ ಕ್ಲಿಕ್ ಮಾಡಿ. ಆಗ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ಪೇಜ್ ಓಪನ್ ಆಗುತ್ತೆ. ಈಗ ಪಾಕೆಟ್ ಎಫ್ಎಂ ಆಪ್ ಕೆಳಗಿರೋ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಾಕೆಟ್ ಎಫ್ಎಂ ಇನ್ಸ್ಟಾಲ್ ಮಾಡಿ. ಅಷ್ಟೇ, ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ.